ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದೆಯಲ್ಲ, ಒಂದು ಕಡೆ ತನಿಖೆ ನಡೀತಾ ಇದ್ರೆ ರಾಜಕೀಯವಾಗಿಯೂ ಕೂಡ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಮಧ್ಯೆ ಕೆಸರೆರಚಾಟಕ್ಕೂ ಕೂಡ ಈ ಸ್ಮಗ್ಲಿಂಗ್ ಕೇಸ್ ಕಾರಣವಾಗಿದೆ. ಪ್ರಕರಣವನ್ನು ಸರ್ಕಾರ ಸಿಬಿಐ ತನಿಖೆಗೆ ವರ್ಗಾವಣೆ ಮಾಡಿದೆ. ತನಿಖೆಯಲ್ಲಿ ಆರೋಪಿಗಳ ಮುಖವಾಡ ಬಯಲಿಗೆ ಬರುತ್ತೆ. ಹೀಗಂತ ಬೆಂಗಳೂರಿನಲ್ಲಿ ಶಾಸಕ ರಿಜ್ವಾನ್ ಹರ್ಷದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವರ ಪ್ರಭಾವ ಇರುವ ಆರೋಪ ಇದೆ, ಬಟ್ ಆರೋಪ ಮಾಡೋದು ಬೇಡ. ಸಿಬಿಐಗೆ ಬಿಜೆಪಿಯವರು ತಮ್ಮ ಬಳಿ ಇರುವಂಥ ಮಾಹಿತಿಯನ್ನು ಕೊಡಲಿ, ಬರೀ ಆರೋಪ ಮಾಡ್ತಾ ಕೂರೋದು ಬೇಡ. ಸಿಬಿಐ ವರದಿ ಬಂದ ಮೇಲೆ ಯಾರು ತಪ್ಪಿದೆ ಅನ್ನೋದು ತಿಳಿಯುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ರಿಜ್ವಾನ್ ಹರ್ಷದ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ DRI ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಅದು ಕೇಂದ್ರ ಸರ್ಕಾರಕ್ಕೆ ಮತ್ತೆ CBIನೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಎರಡು ದೊಡ್ಡ ಸಂಸ್ಥೆಗಳು ಅದರ ಪರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಇನ್ವಾಲ್ವ್ ಇದ್ದಾರೆ ಯಾರಿಲ್ಲ ಅಂತ ಅವರು ನ್ಯಾಯಯುತವಾಗಿ ತನಿಖೆ ನಡೆಸಿ ಎಲ್ಲರಿಗೂ ತಿಳಿಸಲಿ. ಕೇಂದ್ರ ಸರ್ಕಾರ ತನಿಖೆ ನಡೆಸುವಾಗ ಇಲ್ಲಿ ಬಂದು ಆ ಥರ ಅವ್ರಿಗೆ ಮಾಹಿತಿ ಇದ್ರೆ CBIಗೆ ತನಿಖೆಗೆ ಅವರು ಆಗ್ರಹಿಸಲಿ. ನೋಡಿ, ಈಗ DRI ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಅದು ಕೇಂದ್ರ ಸರ್ಕಾರಕ್ಕೆ ಮತ್ತೆ CBIನೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಎರಡು ದೊಡ್ಡ ಸಂಸ್ಥೆಗಳು ಅದರ ಪರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಇನ್ವಾಲ್ವ್ ಇದ್ದಾರೆ ಯಾರಿಲ್ಲ ಅಂತ ಅವರು ನ್ಯಾಯಯುತವಾಗಿ ತನಿಖೆ ನಡೆಸಿ ಎಲ್ಲರಿಗೂ ತಿಳಿಸಲಿ. ಕೇಂದ್ರ ಸರ್ಕಾರ ತನಿಖೆ ನಡೆಸುವಾಗ ಇಲ್ಲಿ ಬಂದು ಆ ಥರ ಅವ್ರಿಗೆ ಮಾಹಿತಿ ಇದ್ರೆ CBIಗೆ ತನಿಖೆಗೆ ಅವರು ಆಗ್ರಹಿಸಲಿ.